ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026 ಜನವರಿ ತಿಂಗಳ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ನೋಡೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಗಣರಾಜ್ಯೋತ್ಸವ 2026ರ ಪೆರೇಡ್ನಲ್ಲಿ ಯಾವ ರಾಜ್ಯದ ಟ್ಯಾಬ್ಲೋ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತು? ಟ್ಯಾಬ್ಲೋ ಪ್ರಥಮ ಸ್ಥಾನ ಪಡ್ಕೊಳ್ತು. ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಟ್ಯಾಬ್ಲೋ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತು. ಹಾಗಾದರೆ ಮಹಾರಾಷ್ಟ್ರದ ಟ್ಯಾಬ್ಲೋ ಯಾವುದಾಗಿತ್ತು ಕೇಳಿದ್ರೆ ಗಣೇಶೋತ್ಸವ ಮತ್ತು ಆತ್ಮನಿರ್ಭರ ಭಾರತ. ಭಾರತದ ಆತ್ಮನಿರ್ಭರ ಭಾರತ ಮತ್ತು ಗಣೇಶೋತ್ಸವ ಎನ್ನುವಂತಹ ಮಹಾರಾಷ್ಟ್ರದ ಟ್ಯಾಬ್ಲೋ ಈ ಸರಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ತು. ಇನ್ನು ಯಾವ ಮಿನಿಸ್ಟ್ರಿ, ಯಾವ ಸಚಿವಾಲಯ ವಿಭಾಗದಲ್ಲಿ ಯಾವ ಸಚಿವಾಲಯ ಮೊದಲ ಸ್ಥಾನ ಪಡ್ಕೊಳ್ತು ಕೇಳಿದ್ರೆ ಸಂಸ್ಕೃತಿ ಸಚಿವಾಲಯ, ಕಲ್ಚರಲ್ ಮಿನಿಸ್ಟ್ರಿ. ಸಂಸ್ಕೃತಿ ಸಚಿವಾಲಯದ ಟ್ಯಾಬ್ಲೋ ಈ ಸಚಿವಾಲಯ ವಿಭಾಗದಲ್ಲಿ ಮೊದಲ ಸ್ಥಾನ ಪಡ್ಕೊಳ್ತು. ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಒಂದೇ ಭಾರತ. ಇನ್ನು ಸೇನಾದಳಗಳ ವಿಭಾಗದಲ್ಲಿ ಯಾವ ಒಂದು ಸೇನೆಯ ಟ್ಯಾಬ್ಲೋ ಪ್ರಥಮ ಸ್ಥಾನ ಪಡ್ಕೊಳ್ತು ಕೇಳಿದ್ರೆ ನೌಕಾಸೇನೆ. ಇದು ಪೆರೇಡ್ಗೆ ಸಂಬಂಧಪಟ್ಟಂತೆ ನೌಕಾಸೇನೆ. ಹಾಕಿ ಇಂಡಿಯಾ ಲೀಗ್ 2026ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಕಲಿಂಗ ಲ್ಯಾನ್ಸರ್ಸ್. ಕಲಿಂಗ ಲ್ಯಾನ್ಸರ್ಸ್ ತಂಡ ಹಾಕಿ ಇಂಡಿಯಾ ಲೀಗ್ 2026ರ ವಿಜೇತ ತಂಡ. ಇದು ರಾಂಚಿ ರಾಯಲ್ಸ್ ವಿರುದ್ಧ ಈ ಒಂದು ಪಂದ್ಯವನ್ನು ಗೆದ್ಕೊಳ್ತು. ರಾಂಚಿ ರಾಯಲ್ಸ್ ವಿರುದ್ಧ ಫೈನಲ್ಸ್ ಎಲ್ಲಿ ನಡೀತು ಕೇಳಿದ್ರೆ ಭುವನೇಶ್ವರದ ಕಳಿಂಗ ಸ್ಟೇಡಿಯಂನಲ್ಲಿ. ಇದರ ಒಂದು ಫೈನಲ್ ಪಂದ್ಯ ನಡೆದಿದ್ದು. ಯಾವ ರಾಜ್ಯವು 2026ನೇ ವರ್ಷವನ್ನು ಕೃಷಿ ವರ್ಷ, ಅಗ್ರಿಕಲ್ಚರ್ ಇಯರ್ ಆಗಿ ಘೋಷಣೆ ಮಾಡಿದೆ? ಅಗ್ರಿಕಲ್ಚರ್ ಇಯರ್. ಇಯರ್ 2026 ಅಗ್ರಿಕಲ್ಚರ್ ಇಯರ್ ಆಗಿ ಘೋಷಣೆ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಧ್ಯಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, ಇದರ ಥೀಮ್ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಥೀಮ್ ಪ್ರಾಸ್ಪರಸ್ ಫಾರ್ಮರ್, ಪ್ರಾಸ್ಪರಸ್ ಸ್ಟೇಟ್. ಪ್ರಾಸ್ಪರಸ್ ಫಾರ್ಮರ್, ಪ್ರಾಸ್ಪರಸ್ ಸ್ಟೇಟ್ ಅನ್ನೋದು ಥೀಮ್ ಆಗಿತ್ತು. ಉಗಾಂಡ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಯೋವೆರಿ ಮುಸೆವೇನಿ. ಇವರು ಉಗಾಂಡ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಕೆಳಗಿನ ಯಾರಿಗೆ 2026ನೇ ಸಾಲಿನ ಅತಿ ವಿಶಿಷ್ಟ ರೈಲ್ ಸೇವಾ ಪುರಸ್ಕಾರ, ಪ್ರಶಸ್ತಿ ದೊರೆಯಿತು? ಸರಿಯಾದ ಉತ್ತರ ಚಂದನ ಸಿಂಹ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. AVRSP ಅವಾರ್ಡ್ ಅಂತ ಇದು. ವರ್ಲ್ಡ್ ಎಕನಾಮಿಕ್ಸ್ ಫೋರಂ 2026ರ ವಾರ್ಷಿಕ ಸಭೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ದಾವೋಸ್ನಲ್ಲಿ ನಡೆದಿರುವಂಥದ್ದು, ಸ್ವಿಟ್ಜರ್ಲೆಂಡ್ ದೇಶದ ದಾವೋಸ್ನಲ್ಲಿ. ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ಇದು ನಡೆದಿರುವಂಥದ್ದು. ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಥೀಮ್ 2026 ವರ್ಲ್ಡ್ ಎಕನಾಮಿಕ್ ಫೋರಮ್ನ ವಾರ್ಷಿಕ ಸಭೆಯ ಥೀಮ್ ಏನಾಗಿತ್ತು ಕೇಳಿದ್ರೆ ಅ ಸ್ಪಿರಿಟ್ ಆಫ್ ಡೈಲಾಗ್ ಅಂತೇಳಿ. ಅ ಸ್ಪಿರಿಟ್ ಆಫ್ ಡೈಲಾಗ್ ಆಗಿತ್ತು. ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ನಡುವಿನ ತ್ರಿಪಕ್ಷೀಯ ಯುದ್ಧಾಭ್ಯಾಸ ದೋಸ್ತಿ ಹೆಸರೇನಿದ್ರದ್ದು ನೋಟ್ ಮಾಡ್ಕೊಳ್ಳಿ, ದೋಸ್ತಿ. ಇದು ಎಲ್ಲಿ ನಡೆಯಿತು?
ಸರಿಯಾದ ಉತ್ತರ ಇದು ಮಾಲೆಯಲ್ಲಿ ನಡೆದಿರುವಂಥದ್ದು. ಮಾಲ್ಡೀವ್ಸ್ನ ಮಾಲೆಯಲ್ಲಿ ನಡೆಯಿತು. ಈ ಕೆಳಗಿನ ಯಾವ ರಾಜ್ಯಕ್ಕೆ ಪ್ರೆಸಿಡೆಂಟ್ ಪೊಲೀಸ್ ಕಲರ್ ಅವಾರ್ಡ್ 2026 ದೊರೆಯಿತು? ಸರಿಯಾದ ಉತ್ತರ ಸಿಕ್ಕಿಂ ರಾಜ್ಯಕ್ಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜಮ್ಮು ಕಾಶ್ಮೀರದ ಕಿಶ್ತವಾಡದಲ್ಲಿ ನಡೆದ ಭಾರತ ಸುರಕ್ಷಾ ಬಲಗಳ ಯುದ್ಧಾಭ್ಯಾಸ, ಇದರ ಹೆಸರೇನು? ಸರಿಯಾದ ಉತ್ತರ ಆಪರೇಷನ್ ತ್ರಾಶಿ 1. ಭಾರತದ 3 ಸುರಕ್ಷಾ ಬಲಗಳು ಕೂಡ ಇಲ್ಲಿ ಭಾಗವಹಿಸಿದ್ವು. ಇಂದಿರಾ ಗಾಂಧಿ ಶಾಂತಿ ಪುರಸ್ಕಾರ 2025 ವಿಜೇತರು ಯಾರು? ಸರಿಯಾದ ಉತ್ತರ ಗ್ರಾಸಾ ಮಾಶೆಲ್ ಅವರಿಗೆ 2026 ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪುರಸ್ಕಾರ ದೊರೆಯಿತು. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ ಕ್ವಶನ್. ಈ ಗ್ರಾಸಾ ಮಾಶೆಲ್ ಯಾರು ಕೇಳಿದ್ರೆ ಮೊಜಾಂಬಿಕ್ ದೇಶದ ಮಾನವ ಹಕ್ಕು ಹೋರಾಟಗಾರ್ತಿ. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು. 2026 ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪುರಸ್ಕಾರ ವಿಜೇತ ಗ್ರಾಸಾ ಮಾಶೆಲ್ ಯಾವ ದೇಶದವರು ಅಂತೇಳಿ ಮೊಜಾಂಬಿಕ್ ದೇಶದವರು ಅಂತ ಗೊತ್ತಿರಲಿ. ನೊಬಿಯೋ ಸೇಫ್ಟಿ ಇಂಡೆಕ್ಸ್ 2026 ಪ್ರಕಾರ ಪ್ರಪಂಚದ ಅತ್ಯಂತ ಸುರಕ್ಷಿತ ನಗರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಕಿಂಗದಾವೋ, ಚೀನಾದ ಕಿಂಗದಾವೋ. ಸೊ ಇಂಡೆಕ್ಸನ್ನು ರಿಪೋರ್ಟ್ ಮಾಡಿದ್ದು ಯಾರು ಕೇಳಿದ್ರೆ ನೊಬಿಯೋ ಅಂತೇಳಿ, ಇದು ರಿಪೋರ್ಟ್ ಮಾಡ್ತು. ಸೊ ಇದರ 2ನೇ ಸ್ಥಾನದಲ್ಲಿರೋದು, ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರೋದು ಅಬುಧಾಬಿ. ಸುರಕ್ಷಿತ ನಗರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರೋದು ಯಾವುದಾಗಾದ್ರೆ? 3ನೇ ಸ್ಥಾನದಲ್ಲಿರೋದು ದೋಹಾ. ಸೊ ಮೊದಲ ಸ್ಥಾನದಲ್ಲಿರೋದು ಕಿಂಗದಾವು. ಯಾವ ರಾಜ್ಯವು ಅಟಲ್ ವಿಚಲ್ ಅಗ್ರಗಾಮಿ ಯೋಜನೆಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಸ್ಸಾಂ ರಾಜ್ಯ. ರಿಸರ್ಚ್ ಸ್ಟೂಡೆಂಟ್ಗಳಿಗೆ ಏನು ಕೇಳಿದ್ರಿ? ಇದು ರಿಸರ್ಚ್ ಸ್ಟೂಡೆಂಟ್ಸ್ ಅವರಿಗೆ 25,000 ಪರ್ ಮಂತ್ ಇಡುವಂಥ ಒಂದು ಯೋಜನೆ. ಆದರೆ ವಿಕಲಾಂಗ ಇದ್ದರೆ ಅವರಿಗೆ 40,000 ಪರ್ ಮಂತ್ ಕೊಡುವಂಥ ಒಂದು ಯೋಜನೆ ಇದು. ಗಣರಾಜ್ಯೋತ್ಸವ 2026 140 ಪುರುಷ ಸೈನಿಕರ ಪಡೆಯ ನೇತೃತ್ವ ವಹಿಸಿದ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ಸಿಮ್ರಾನ್ ಬಾಲಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ಜಮ್ಮು ಕಾಶ್ಮೀರದ ರಾಜೌರಿ ಜಿಲ್ಲೆಯವರು. ಯಾರು? ಸಿಮ್ರಾನ್ ಬಾಲಾ. ಇಸ್ರೋದ ಈ ಕೆಳಗಿನ ಯಾವ ರಾಕೆಟ್ ಮೂಲಕ ಲಾಂಚ್ ಮಾಡಿದಂತಹ 16 ಉಪಗ್ರಹಗಳ ಲಾಂಚಿಂಗ್ ಈ ವರ್ಷ ವಿಫಲ ಆಯಿತು? ಸರಿಯಾದ ಉತ್ತರ PSLV C-62. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯವು ಭಾರತದ ಮೊದಲ ಹೈಡ್ರೋಜನ್ ಪವರ್ ಟ್ರೈನ್ ಅನ್ನು ಲಾಂಚ್ ಮಾಡಿತು? ಸರಿಯಾದ ಉತ್ತರ ಹರಿಯಾಣ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಹೈಡ್ರೋಜನ್ ಪವರ್ ಟ್ರೈನ್ ಇದು ಹರಿಯಾಣ ರಾಜ್ಯದಲ್ಲಿ ಲಾಂಚ್ ಆಯಿತು. ಎಲ್ಲಿ ಕೇಳಿದ್ರೆ ಪರ್ಟಿಕ್ಯುಲರ್ ಪ್ಲೇಸನ್ನು ನೋಡಿದ್ರೆ ಹರಿಯಾಣದ ಜೀಂದ್ ಸೋನಿಪತ್ ಮಾರ್ಗದಲ್ಲಿ. ಇದು ಉದ್ಘಾಟನೆ ಆಗಿರುವಂಥದ್ದು. ಈ ಒಂದು ಹೈಡ್ರೋಜನ್ ಪವರ್ ಟ್ರೈನನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಲ್ಲಿ ಅಂತ ಕೇಳಿದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿಯಲ್ಲಿ. ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಎಲ್ಲಿದೆ? ಇದು ಚೆನ್ನೈನಲ್ಲಿ ಇರುವಂಥದ್ದು.
2026ನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಪದ್ಮ ಪುರಸ್ಕಾರ ದೊರೆಯಿತು? ಸರಿ ಉತ್ತರ 131 ಜನರಿಗೆ. ಸ್ನೇಹಿತರೆ, ಪದ್ಮ ಪುರಸ್ಕಾರದ ಬಗ್ಗೆ ಒಂದು ಪರ್ಟಿಕ್ಯುಲರ್ ವಿಡಿಯೋ, ವಿಶೇಷವಾದ ವಿಡಿಯೋ ಇದೆ. ಇದರಲ್ಲಿ ಕರ್ನಾಟಕದಲ್ಲಿ ಬಂದಂತಹ 8 ಜನರ ಪದ್ಮ ಪುರಸ್ಕಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಭಾರತದ ಪ್ರಮುಖರಿಗೆ ನೀಡಿದಂತಹ ಪದ್ಮ ಪುರಸ್ಕಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಈ ವಿಡಿಯೋದ ಸದುಪಯೋಗ ಮಾಡಿಕೊಳ್ಳಿ. ರಾಷ್ಟ್ರೀಯ ಮತದಾರರ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 25 ಜನವರಿ. ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತೆ. ರಾಷ್ಟ್ರೀಯ ಮತದಾರರ ದಿನ ನೋಡಿ, ಚುನಾವಣಾ ಆಯೋಗದ ಸ್ಥಾಪನೆಯ ನೆನಪಿಗೆ ಭಾರತದಲ್ಲಿ ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆ ಆಗಿದ್ದು 1950 ಜನವರಿ 25. ಈ ನೆನಪಿಗೆ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿವಸ, ನ್ಯಾಷನಲ್ ವೋಟರ್ಸ್ ಡೇಯನ್ನು ಆಚರಿಸ್ತೀವಿ. ನ್ಯಾಷನಲ್ ವೋಟರ್ಸ್ ಡೇ. 2026ರ ಥೀಮ್ ಏನಾಗಿತ್ತು ಈ ವೋಟರ್ ದಿನಾಚರಣೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. 2026 ಥೀಮ್ ಏನಾಗಿತ್ತು ಕೇಳಿದ್ರೆ ಮೈ ಇಂಡಿಯಾ ಮೈ ನೋಟ್, ಮೈ ವೋಟ್. ನನ್ನ ದೇಶ, ನನ್ನ ಭಾರತ, ನನ್ನ ಮತ ಅನ್ನುವಂಥದ್ದು ಥೀಮ್. ಅಟಾಮಿಕ್ ಎನರ್ಜಿ ರೆಗ್ಯುಲೇಟರ್ ಬೋರ್ಡ್, ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ AK ಬಾಲಸುಬ್ರಹ್ಮಣ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೋಲ್ಡನ್ ಗ್ಲೋಬ್ ಪುರಸ್ಕಾರ 2026ರಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಜೆಸ್ಸಿ ಬಾಕ್ಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಗೋಲ್ಡನ್ ಗ್ಲೋಬ್ ಅವಾರ್ಡ್ 2026 ಇಂಪಾರ್ಟೆಂಟ್ ಪ್ರಶಸ್ತಿ, ಇದು ಇಂಟರ್ನ್ಯಾಷನಲ್ ಅವಾರ್ಡ್. ಇದರಲ್ಲಿ ಉತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು ಹಾಗಾದರೆ ಕೇಳಿದ್ರೆ ಬೈಗನರ್ ಮೋರಾ. ಉತ್ತಮ ನಟ ಪ್ರಶಸ್ತಿ. ಹಾಗಾದರೆ ಉತ್ತಮ ನಿರ್ದೇಶಕ ಪ್ರಶಸ್ತಿ ಯಾರಿಗೆ ಸಿಕ್ತು? ಒನ್ ಬ್ಯಾಟಲ್ ಆಫ್ಟರ್ ಅನದರ್ನ ಡೈರೆಕ್ಟರ್ಗೆ ಈ ಒಂದು ಪ್ರಶಸ್ತಿ ಸಿಕ್ತು. ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಇದಕ್ಕೆ ಉತ್ತಮ ಮ್ಯೂಸಿಕ್ ಯಾವುದಕ್ಕೆ ಕೇಳಿದ್ರೆ ಹ್ಯಾಮ್ಲೆಟ್ ಸಿನಿಮಾಕ್ಕೆ ಸಿಕ್ತು. ರಾಷ್ಟ್ರೀಯ ಯುವ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜನವರಿ 12. ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನ. ಭಾರತದಲ್ಲಿ ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ನ್ಯಾಷನಲ್ ಯೂತ್ ಡೇ ಅನ್ನಾಗಿ ಆಚರಿಸ್ತೀವಿ. ರಾಷ್ಟ್ರೀಯ ಯುವ ದಿನ 1985ರಿಂದ ಈ ಆಚರಣೆ ಪ್ರಾರಂಭ ಆಯಿತು. ಈ ಆಚರಣೆ 1985ಇಂದ ಶುರುವಾಯಿತು, 1985ರಿಂದ. 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ ಇಗ್ನೈಟ್ ದ ಸೆಲ್ಫ್ ಇಂಪ್ಯಾಕ್ಟ್ ದ ವರ್ಲ್ಡ್ ಅಂತೇಳಿ. ಇಗ್ನೈಟ್ ದ ಸೆಲ್ಫ್ ಇಂಪ್ಯಾಕ್ಟ್ ದ ವರ್ಲ್ಡ್ ಅಂತ. ಇಗ್ನೈಟ್ ದ ಸೆಲ್ಫ್ ಇಂಪ್ಯಾಕ್ಟ್ ದ ವರ್ಲ್ಡ್. ಈ ಕೆಳಗಿನ ಯಾರು ಮೆಟಾ ಇದೆಯಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆದರು? ಸರಿಯಾದ ಉತ್ತರ ದೀನಾ ಪಾವಲ್ ಮೆಕ್ ಕಾರ್ಮಿಕ್ ಅವರು ಮೆಟಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೆಟಾ ಇದೆಯಲ್ಲ ಇದು 2004ರಲ್ಲಿ ಸ್ಥಾಪನೆಯಾಗಿದ್ದು ಇದರ ಕೇಂದ್ರ ಕಚೇರಿ ಇರೋದು ಕ್ಯಾಲಿಫೋರ್ನಿಯಾದಲ್ಲಿ. ಕೇಂದ್ರ ಕಚೇರಿ ಇರೋದು. ಇದರ CEO ಮಾರ್ಕ್ ಜುಕರ್ಬರ್ಗ್. ಇದರ CEO ಆಗಿದ್ದಾರೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ 18ನೇ ಬ್ರಿಕ್ಸ್ ಸಮ್ಮೇಳನ 2026 ಆಯೋಜನೆ ಮಾಡಲಾಗುತ್ತೆ? ಎಲ್ಲಿ ಕೇಳಿದ್ರೆ ಭಾರತದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ನಗರದಲ್ಲಿ ವಾರ್ಷಿಕ ಸೇನಾ ದಿವಸ ಪೆರೇಡ್ ಅನ್ನು ಆಯೋಜಿಸಲಾಯಿತು? ಸರಿ ಉತ್ತರ ಜೈಪುರದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2026ರಲ್ಲಿ ಭಾರತದ ಸ್ಥಾನ ಏನು, ರ್ಯಾಂಕ್ ಏನು? ಸರಿ ಉತ್ತರ ಭಾರತ 80ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲ ಸ್ಥಾನದಲ್ಲಿರೋದು ಯಾವುದು?
ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2026ರಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಸಿಂಗಾಪುರ, ಎರಡನೇ ಸ್ಥಾನದಲ್ಲಿರೋದು ಯಾವುದು? ಜಪಾನ್ ಮತ್ತು ದಕ್ಷಿಣ ಕೊರಿಯಾ. ಹಾಗಾದರೆ ಕೊನೆಯ ಸ್ಥಾನದಲ್ಲಿರೋದು ಯಾವುದು? ಲಾಸ್ಟ್ ಪ್ಲೇಸಲ್ಲಿರೋದು ಯಾವುದು? ಸರಿ ಉತ್ತರ ಅಫ್ಘಾನಿಸ್ತಾನ್. ಯಾವ ರಾಜ್ಯದಲ್ಲಿ ಮಕರವಿಲ್ಲಕ್ಕು ಫೆಸ್ಟಿವಲ್ ಮಹೋತ್ಸವವನ್ನು ಆಚರಿಸಲಾಯಿತು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೇರಳದಲ್ಲಿ. ಈ ಕೆಳಗಿನ ಯಾವ ಟೈಗರ್ ರಿಸರ್ವ್ ಹೆಸರನ್ನು ಬದಲಾಯಿಸಿ ಡಾಕ್ಟರ್ ವಿಷ್ಣು ಶ್ರೀಧರ ವಾಕಣಕರ್ ಟೈಗರ್ ರಿಸರ್ವ್ ಅಂತೇಳಿ ಬದಲಾವಣೆ ಮಾಡೋದಕ್ಕೆ ಘೋಷಣೆ ಮಾಡಲಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಆಪ್ಷನ್ ಸಿ. ರಾತಪಾನಿ ಟೈಗರ್ ರಿಸರ್ವ್ ಹೆಸರನ್ನು ಬದಲಾಯಿಸಿ ಡಾಕ್ಟರ್ ವಿಷ್ಣು ಶ್ರೀಧರ ವಾಕಣಕರ್ ಟೈಗರ್ ರಿಸರ್ವ್ ಅಂತೇಳಿ ಬದಲಾವಣೆ ಮಾಡೋದಕ್ಕೆ ಘೋಷಿಸಿದ್ದಾರೆ. ಖೇಲೋ ಇಂಡಿಯಾ BGM 2026ರಲ್ಲಿ ಬೀಚ್ ಗೇಮ್ಸ್ 2026ರಲ್ಲಿ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕ ಒಟ್ಟು 11 ಮೆಡಲ್ ಪಡೆದುಕೊಳ್ತು, 11 ಪದಕಗಳು. ಎಲ್ಲಿ ನಡೆದಿತ್ತು ಕೇಳಿದ್ರೆ ಇದು ದೀವ್ನಲ್ಲಿ ನಡೆದಿತ್ತು, ದೀವ್ನ ಗೋಗ್ಲಾ ಬೀಚ್ನಲ್ಲಿ. ಏನಿದು ಸ್ಪೋರ್ಟು? ಖೇಲೋ ಇಂಡಿಯಾ ಬೀಚ್ ಗೇಮ್ಸ್. ಯಾವ ರಾಜ್ಯದ ಅನಂತಪುರ ಎನ್ನುವಂಥ ಅನಂತಪುರ ದಾಳಿಂಬೆಗೆ ಇತ್ತೀಚೆಗೆ GI ಟ್ಯಾಗ್ ದೊರೆಯಿತು? ಸರಿ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದರು? ಸರಿ ಉತ್ತರ ಶತ್ರುಜಿತ್ ಸಿಂಗ್ ಕಪೂರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಆಪ್ಷನ್ಸ್ ಇರುತ್ತಿದೆ ಶತ್ರುಜಿತ್ ಸಿಂಗ್ ಕಪೂರ್, ಅನೀಶ್ ದಯಾಳ್ ಸಿಂಗ್, ಪ್ರವೀಣ್ ಕುಮಾರ್, ರಾಹುಲ್ ರಾಸ್ಗೋತ್ರ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.